ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಫಿಲಿಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದುವಾಗ ಅಪೊಸ್ತಲನಾಗಿರುವಂಥ ಪೌಲನು ಫಿಲಿಪಿಯವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ತಾನೊಂದು ಮಾತನ್ನು ತನಗೆ ಹೇಳ್ತಾನೆ. ತಾನು ಹೇಳೋ ಮಾತೇನಂತಂದರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ಬರೆಯೋದನ್ನು ನಾವು ಕಾಣ್ತೀವಿ. ಹಲ್ಲೆಲೂಯಾ. ಆಗ ನಮ್ಮಲ್ಲಿ ಏನಿರಬೇಕು? ನಮ್ಮಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಇರಬೇಕು. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ. ನಮ್ಮಲ್ಲಿ ಎಂಥ ಮನಸ್ಸಿದೆ? ನನ್ನಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸಿದೆಯಾ ಅಥವಾ ಇಲ್ವಾ? ಎಂಥ ಮನಸ್ಸಿದೆ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸನ್ನು ದೇವರು ನಮ್ಮೆಲ್ಲರಿಗೂ ಸಹ ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ಪೌಲನು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಬರೀತಾರೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು? ಆತನಲ್ಲಿದ್ದಂಥ ಮನಸ್ಸು ಯಾವುದು? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸಿನ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡ್ಬೋದು. ಅದರಲ್ಲಿ ಒಂದು ವಿಷಯವನ್ನು ನಾವು ಧ್ಯಾನ ಮಾಡಿ ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು? ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು ಅಂತಂತಂದರೆ ಪ್ರೀತಿಯುಳ್ಳ ಮನಸ್ಸಿತ್ತು. ಹಲ್ಲೆಲೂಯಾ. ಪೌಲನ ವಿಶ್ವಾಸಿಗಳಿಗೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ತಾನು ಬರೀತಾನೆ. ಆದರೆ ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಯಾವುದು? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಪ್ರೀತಿಯುಳ್ಳ ಮನಸ್ಸು. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 31ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ರೀತಿಯಾಗಿದೆ. ಆದರೂ ನಾನು ತಂದೆಯನ್ನು ಪ್ರೀತಿಸುತ್ತೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಏಳಿರಿ, ಇಲ್ಲಿಂದ ಹೋಗೋಣ. ಈ ಮಾತುಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳ್ತಾರೆ. ಅವರು ಕಡೆಯದಾಗಿ ಊಟವನ್ನು ಮಾಡಿ ಶಿಷ್ಯರ ಜೊತೆಯಲ್ಲಿ ಅನೇಕ ವಿಷಯಗಳನ್ನು ಅವ್ರು ಮಾತಾಡ್ತಾರೆ. ಅನೇಕ ವಿಷಯಗಳನ್ನ ಅವ್ರು ಮಾತಾಡಿ ಮುಗಿಸಿದ ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾರೆ. ಏನಂದರೆ, ನಾನು ತಂದೆಯನ್ನು ಪ್ರೀತಿಸಿದ್ದೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಏಳಿರಿ, ಇಲ್ಲಿಂದ ಹೋಗೋಣ ಅಂತ ಅವ್ರು ಹೇಳಿದರು. ಅಂದರೆ ಊಟ ಮಾಡಿದಂಥ ಸ್ಥಳದಲ್ಲಿ ಅವರು ಇದ್ದಾರೆ. ಮಾತಾಡಿ ಎಲ್ಲವನ್ನು ಮುಗಿಸಿ ಏಳಿರಿ, ಇಲ್ಲಿಂದ ಹೋಗೋಣ ಅಂತ ಅವ್ರು ಹೇಳಿದರು. ಅವರು ಎಲ್ಲಿಗೆ ಹೋಗೋದಕ್ಕಿದ್ರು? ಅವರ ಊಟ ಮಾಡಿದಂಥ ಸ್ಥಳದಿಂದ ಗೆತ್ಸೆಮನೆ ತೋಟಕ್ಕೆ ಅವರು ಹೋಗೋದಕ್ಕಿದ್ರು. ಅಲ್ಲಿಂದ ಅವರು ದುರ್ಜನರ ಕೈಗಳಿಗೆ ಒಪ್ಪಿಸಲ್ಪಟ್ಟು ಸಿಲುಬೆಗೆ ಅವರು ಹೋಗೋದಕ್ಕಿದ್ರು. ಆಗ ಯೇಸು ಕ್ರಿಸ್ತನು ಈಗ ಹೊರಡ್ತಾ ಇದ್ದಾರೆ. ಎಲ್ಲಿಗೆ ಹೊರಡ್ತಾ ಇದ್ದಾರೆ? ಯಜ್ಞದ ಕುರಿಮರಿಯಾಗಿ ಸಿಲುಬೆಯಲ್ಲಿ ತನ್ನನ್ನೇ ಮರಣಕ್ಕೆ ಒಪ್ಪಿಸುವುದಕ್ಕೋಸ್ಕರವಾಗಿ ಅವರು ಎದ್ದು ಹೋಗ್ತಾ ಇದ್ದಾರೆ. ಆದರೆ ಆ ರೀತಿ ಅವರು ಹೋಗೋದಕ್ಕಿಂತ ಮುಂಚೆ ಶಿಷ್ಯರಿಗೆ ತಾನು ಹೇಳೋ ಮಾತೇನೆಂದರೆ, ನಾನು ತಂದೆಯನ್ನು ಪ್ರೀತಿಸಿದ್ದೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆ ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಯಾವುದನ್ನು ಮಾಡುತ್ತೇನೆ ಅಂದರೆ, ಈಗ ಇದುವರೆಗೂ ನಾನು ಏನೆಲ್ಲ ಮಾಡಿದ್ದೀನೋ ಇನ್ನು ಮುಂದೆ ನಾನು ಸಿಲುಬೆಯಲ್ಲಿ ಯಾವ ಯಜ್ಞವನ್ನು ಮಾಡುವುದಕ್ಕಿದ್ದೇನೆ, ಇದೆಲ್ಲ ತಂದೆ ನನಗೆ ಕೊಟ್ಟಂಥ ಆಜ್ಞೆಯ ಮೇರೆಗೆ ನಾನು ಮಾಡುತ್ತೇನೆ. ಕಾರಣ ನಾನು ತಂದೆಯನ್ನು ಪ್ರೀತಿಸುತ್ತೇನೆ. ಯೇಸು ಕ್ರಿಸ್ತನು ಎಲ್ಲವನ್ನು ಮಾಡಿದ್ರು. ತಂದೆ ಆಜ್ಞಾಪಿಸಿದ ಎಲ್ಲವನ್ನ ಮಾಡಿದ್ರು. ಮನುಷ್ಯನಾಗಿ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ಎಲ್ಲವನ್ನ ಅವ್ರು ಮಾಡಿದ್ರು. ಆದರೆ ಅದನ್ನು ಅವ್ರು ಮಾಡೋದಕ್ಕೆ ಕಾರಣ ಏನು? ಅವ್ರು ಹೇಳೋ ಮಾತು, ನಾನು ತಂದೆಯನ್ನು ಪ್ರೀತಿಸಿದ್ದೇನೆಂಬುದು ಈ ಲೋಕಕ್ಕೆ ತಿಳಿದಿರಬೇಕೆಂದು ಇದನ್ನು ಮಾಡುತ್ತೇನೆ. ಅಂದರೆ ಯೇಸು ಕ್ರಿಸ್ತನು ತಂದೆಯನ್ನು ಪ್ರೀತಿ ಮಾಡಿದ್ರು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಅಪೊಸ್ತಲನಾಗಿರುವಂಥ ಪೌಲನು ಬರೀತಾನೆ. ಆದರೆ ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಯಾವುದು? ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಪ್ರೀತಿಯುಳ್ಳ ಮನಸ್ಸು. ಯೇಸು ಕ್ರಿಸ್ತನು ತಂದೆಯನ್ನು ಪ್ರೀತಿ ಮಾಡಿದರು. ನಾನು ನೀವು ಸಹ ದೇವರನ್ನ ಪ್ರೀತಿ ಮಾಡುವವர்களಾಗಿ ಇರಬೇಕು. ನನ್ನಲ್ಲಿ ನಿಮ್ಮಲ್ಲಿ ಪ್ರೀತಿ ಇರಬೇಕು. ದೇವರ ಮೇಲೆ ನಮಗೆ ಪ್ರೀತಿ ಇರಬೇಕು. ಯೇಸು ಕ್ರಿಸ್ತನು ನಾನು ತಂದೆಯನ್ನು ಪ್ರೀತಿಸಿದ್ದೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣುತ್ತೇವೆ. ಇನ್ನೊಂದು ಸ್ಥಳದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೊಂದು ಮಾತನ್ನು ಹೇಳ್ತಾರೆ. ನಿನ್ನ ದೇವರಾಗಿರುವ ಕರ್ತನನ್ನು ನೀನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಹೇಳಿ. ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ತಂದೆಯನ್ನು ಪ್ರೀತಿಸಿದರು. ನಾನು ನೀವು ಸಹ ದೇವರನ್ನ ಪ್ರೀತಿಸುವವர்களಾಗಿ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಮನಸ್ಸು ಇತ್ತು. ಆತನ ತಂದೆಯನ್ನು ಪ್ರೀತಿಸಿದನು. ನಾನು ನೀವು ಸಹ ನಮ್ಮ ಕರ್ತನಾದ ದೇವರನ್ನ ಪ್ರೀತಿಸುವವர்களಾಗಿ ಇರಬೇಕು. ಇವತ್ತು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಾವು ದೇವರನ್ನ ಪ್ರೀತಿಸುವವರಾಗಿದ್ದೇವಾ?
ದೇವರ ಮೇಲಿನ ಪ್ರೀತಿ ನಮ್ಮಲ್ಲಿ ಇದೆಯಾ? ಒಂದು ಕ್ಷಣ ನಾವು ಯೋಚನೆ ಮಾಡೋಣ. ದೇವರ ಮೇಲಿನ ಪ್ರೀತಿ ಇದ್ರೆ ದೇವರಿಗೆ ಸ್ತೋತ್ರ. ಈ ಸ್ಕ್ರೀನ್ ಮೇಲಿನ ಲಿಂಕ್ ಕ್ಲಿಕ್ ಮಾಡಿ ಪೂರ್ಣ ಸಂದೇಶವನ್ನು ವೀಕ್ಷಿಸಿ.